ಕುಬೇರ ಈ ಹೆಸರನ್ನ ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಆ ನಾರಾಯಣನೇ ತನ್ನ ಮದುವೆಗೋಸ್ಕರ ಈತನ ಹತ್ತಿರ ಸಾಲ ಮಾಡಿದ್ದಾನೆ ಅಂತ. ಹಾಗಾದ್ರೆ ಮುಲ್ಲೋಕಗಳನ್ನ ಆಳುವ ನಾರಾಯಣನಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಕುಬೇರ ಹೇಗೆ ಬೆಳಿತಾನೆ? ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಇನ್ನೊಂದು ಜನ್ಮ ಇರುತ್ತೆ ಎಂಬುದು ನಿಜ ಆಗಿದ್ರೆ ಪೂರ್ವಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಹುಟ್ಟಿರುವ ಕುಬೇರನನ್ನ ತನ್ನ ಮುಂದಿನ ಜನ್ಮದಲ್ಲಿ ಯಾಕೆ ದೇವರಾಗಿ ಹುಟ್ಟಿಸುತ್ತಾರೆ? ಅಷ್ಟೇ ಅಲ್ಲ, ಕುಬೇರ ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿ ದೇವಿಯನ್ನ ಯಾಕೆ ತಪ್ಪಾದ ದೃಷ್ಟಿಯಿಂದ ನೋಡ್ತಾನೆ ಎಂಬ ವಿಷಯಗಳನ್ನೆಲ್ಲ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಈ ಕುಬೇರನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕತೆ ಒಂದು ಸೂಪರ್ ಹಿಟ್ ಸಿನಿಮಾಗೆ ಯಾವುದೇ ರೀತಿ ಕಮ್ಮಿ ಇರಲ್ಲ. ಯಾಕೆಂದರೆ ಈ ಕಥೆಯಲ್ಲಿ ರಾವಣ ಮತ್ತು ಗಣೇಶನಂತಹ ಕ್ಯಾರೆಕ್ಟರ್ಗಳು ಕೂಡ ಇವೆ. ಆದ್ದರಿಂದ ಮುಂದಿನ 10 ನಿಮಿಷಗಳವರೆಗೆ ಪ್ರಶಾಂತವಾಗಿ ಕೂತ್ಕೊಂಡು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪೂರ್ವಕಾಲದಲ್ಲಿ ಕಾಂಪಿಲ್ಲೆಯಪುರ ಎಂಬ ನಗರದಲ್ಲಿ ಯಜ್ಞದತ್ತ ಮತ್ತು ಸಮಿದಮ್ಮ ಎಂಬ ಬ್ರಾಹ್ಮಣ ದಂಪತಿಗಳಿದ್ದರು. ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲಿ ಪರಿಣಿತನಾಗಿರುವುದರಿಂದ ಆತನನ್ನ ಕಾಂಪಿಲ್ಲೆಯಪುರದ ರಾಜನ ಹತ್ತಿರ ರಾಜಗುರುವಾಗಿ ನೇಮಿಸುತ್ತಾರೆ. ಈ ದಂಪತಿಗಳಿಗೆ ಗುಣನಿಧಿ ಎಂಬ ಒಬ್ಬ ಮಗ ಕೂಡ ಇರ್ತಾನೆ. ಈ ಗುಣನಿಧಿ ಜೂಜಾಟಗಳಿಗೆ ಮತ್ತು ಕೆಟ್ಟ ಹವ್ಯಾಸಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ದುಡ್ಡಿಗೋಸ್ಕರ ಕಳ್ಳತನಗಳನ್ನ ಮಾಡಿ ಆ ರೀತಿ ಬಂದಿರುವ ದುಡ್ಡನ್ನ ಮತ್ತೆ ಜೂಜಾಟ ಹೋರಾಟದಲ್ಲಿ ಕಳೆದುಕೊಳ್ಳುತ್ತಿದ್ದ. ತನ್ನ ತಾಯಿಯಾದ ಸಮಿದಮಾಳಿಗೆ ಈ ವಿಷಯ ಗೊತ್ತಿದ್ದರೂ ಕೂಡ ಗುಣನಿಧಿ ಒಬ್ಬನೇ ಮಗನಾಗಿರುವುದರಿಂದ ಗಂಡನಿಗೆ ಗೊತ್ತಾದರೆ ಕೋಪಗೊಳ್ಳುತ್ತಾನೆ ಎಂದು ಭಯಪಟ್ಟು ಹೇಳದೆ ಸುಮ್ಮನಿರ್ತಾಳೆ. ಇನ್ನೊಂದು ಕಡೆ ಯಜ್ಞದತ್ತ ರಾಜಗುರು ಆಗಿರುವುದರಿಂದ ಬಹಳಷ್ಟು ಬಿಸಿಯಾಗಿ ತನ್ನ ಮಗ ಏನು ಮಾಡುತ್ತಿದ್ದಾನೆ ಎಂಬುದರ ಬಗ್ಗೆ ಕೇರ್ ಮಾಡ್ತಾ ಇರಲಿಲ್ಲ. ಇದನ್ನ ಗಮನಿಸಿದ ಗುಣನಿಧಿ ತನ್ನ ಮನೆಯಲ್ಲಿ ದುಡ್ಡನ್ನ ಮತ್ತು ಬಂಗಾರವನ್ನ ಕಳ್ಳತನ ಮಾಡಿ ಜೂಜಾಟವನ್ನ ಆಡ್ತಾ ಇದ್ದ. ಈ ರೀತಿ ಇದ್ದಾಗ ಯಜ್ಞದ ತನ್ನ ಕೆಲಸವನ್ನ ಮೆಚ್ಚಿ ಆ ರಾಜ ಒಂದು ಡೈಮಂಡ್ ರಿಂಗ್ ಅನ್ನ ಕೊಟ್ಟಿರುತ್ತಾನೆ. ಸೋ ಮನೆಯಲ್ಲಿ ಇಟ್ಟಿರುವ ಎಲ್ಲಾ ಖಾಲಿಯಾದ ತಕ್ಷಣ ಗುಣನಿಧಿ ಆ ಡೈಮಂಡ್ ರಿಂಗ್ ಅನ್ನು ಕೂಡ ಜೂಜಾಟದಲ್ಲಿ ಇಟ್ಟು ಸೋತು ಬಿಡ್ತಾನೆ. ಆದರೆ ಆ ಉಂಗರವನ್ನ ಗೆದ್ದಿರುವ ವ್ಯಕ್ತಿಯನ್ನ ಯಜ್ಞದತ್ತ ಒಂದು ದಿನ ನೋಡ್ತಾನೆ. ಆತನನ್ನ ಹಿಡ್ಕೊಂಡು ಸ್ವತಃ ರಾಜನೇ ನನಗೆ ಕೊಟ್ಟಿರುವ ಉಂಗರ ನಿನ್ನ ಕೈಗೆ ಹೇಗೆ ಬಂತು ಹೇಳು ಎಂದು ಗಟ್ಟಿಯಾಗಿ ಕೇಳ್ತಾನೆ. ಇದರಿಂದ ಆ ವ್ಯಕ್ತಿ ಭಯಪಟ್ಟು ಆ ಉಂಗರವನ್ನ ಗುಣನಿಧಿಯ ಜೊತೆ ಜೂಜಾಟದಲ್ಲಿ ಗೆದ್ದಿದ್ದೀನಿ ಎಂದು, ಇಂತಹ ವಸ್ತುಗಳನ್ನ ಇನ್ನು ಬಹಳಷ್ಟು ಸೋತಿದ್ದಾನೆ ಎಂದು ಹೇಳಿಬಿಡ್ತಾನೆ. ಇದರಿಂದ ಯಜ್ಞದತ್ತನಿಗೆ ತಡೆಯಲಾಗದಷ್ಟು ಕೋಪ ಬಂದು ತಕ್ಷಣವೇ ಮನೆಗೆ ಹೋಗಿ ತನ್ನ ಮಗನ ಬಗ್ಗೆ ಎಲ್ಲವೂ ಗೊತ್ತಿರುವ ತನ್ನ ಹೆಂಡತಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾನೆ. ಆದರೆ ಈ ವಿಷಯ ಹೇಗೋ ಗುಣನಿಧಿಗೆ ಗೊತ್ತಾಗುತ್ತೆ. ಇದರಿಂದ ಮನೆಗೆ ಹೋದ್ರೆ ತನ್ನ ತಂದೆ ಏನು ಮಾಡ್ತಾನೋ ಎಂದು ಭಯಪಟ್ಟು ತನ್ನ ಸ್ನೇಹಿತರನ್ನೆಲ್ಲ ತಮ್ಮ ಮನೆಯಲ್ಲಿ ಈ ಒಂದು ದಿನ ಇರ್ತೀನಿ ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಗುಣನಿಧಿಯ ಕೆಟ್ಟ ಹವ್ಯಾಸಗಳಿಗೆ ಭಯಪಟ್ಟು ಯಾರೂ ಕೂಡ ತಮ್ಮ ಮನೆಯೊಳಗೆ ಕರೆದುಕೊಳ್ಳುವುದಿಲ್ಲ. ಇನ್ನೂ ಏನು ಮಾಡೋಕಾಗದೆ ಕತ್ತಲಾಗ್ತಾ ಇದೆ ಎಂದು ಗುಣನಿಧಿ ಅಲ್ಲಿರುವ ಗೌತಮಿ ನದಿಯನ್ನ ದಾಟಿ ಪಕ್ಕದ ಊರಿಗೆ ಹೋಗ್ತಾನೆ. ಆದರೆ ಆ ದಿನ ಮಹಾಶಿವರಾತ್ರಿ. ಆ ಊರಿನಲ್ಲಿರುವ ಭಕ್ತರೆಲ್ಲರೂ ಶಿವನಿಗೆ ನೈವೇದ್ಯಗಳನ್ನಿಟ್ಟು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ದೇವಾಲಯದಲ್ಲೇ ಇರ್ತಾರೆ. ಈ ರೀತಿ ಸಮಯ ಕಳೀತಾ ಇದ್ದಂತೆ ಒಬ್ಬೊಬ್ಬರಾಗಿ ದೇವಾಲಯದಿಂದ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ. ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ದೇವಾಲಯದಲ್ಲಿ ಕಡಿಮೆ ಜನರು ಇದ್ದಾರೆ ಎಂದು ಗಮನಿಸಿದ ಗುಣನಿಧಿ ಹಸಿವನ್ನು ತಡೆದುಕೊಳ್ಳೋಕೆ ಆಗದೆ ತಿನ್ನೋಕೆ ಏನಾದರೂ ಸಿಗಬಹುದು ಎಂದು ಗರ್ಭಗುಡಿಯ ಒಳಗಡೆ ಇರುವ ಶಿವಲಿಂಗದ ಹತ್ತಿರ ಹೋಗ್ತಾನೆ. ಆದರೆ ಅಲ್ಲಿರುವ ದೀಪಗಳು ಅಷ್ಟೊತ್ತಿಗೆ ಆರಿ ಹೋಗಿರುವುದರಿಂದ ಒಳಗಡೆ ಕಗ್ಗತ್ತಲಿರುತ್ತೆ. ಆಗ ಗುಣನಿಧಿ ಆತ ಹಾಕಿಕೊಂಡಿರುವ ವಸ್ತ್ರಗಳನ್ನು ಹರಿದು ಬತ್ತಿಯಾಗಿ ಬದಲಾಯಿಸಿ ದೀಪವನ್ನು ಹಚ್ಚುತ್ತಾನೆ. ಆ ಬೆಳಕಿನಲ್ಲಿ ತನ್ನ ಎದುರಿಗೆ ಪ್ರಸಾದವಿರುವ ಗಡಿಗೆಗಳು ಕಾಣಿಸುವುದರಿಂದ ಸಂತೋಷದಿಂದ ಆ ಪ್ರಸಾದವನ್ನು ತಗೊಂಡು ಯಾರಿಗೂ ಕಾಣಿಸದ ಹಾಗೆ ದೇವಾಲಯದಿಂದ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾನೆ. ಆದರೆ ಯಾರು ನೋಡದ ಹಾಗೆ ನಿಧಾನವಾಗಿ ನಡೀತಾ ಇರುವಾಗ ಆ ದೇವಾಲಯದಲ್ಲಿ ಮಲಗಿರುವ ಒಬ್ಬ ತನ್ನ ಕಾಲಿಗೆ ತಗಲಿ ನಂದೀಶ್ವರನ ಮೇಲೆ ಬಿದ್ದು ತಲೆ ಹೊಡೆದು ಹೋಗಿ ಅಲ್ಲೇ ಸತ್ತು ಹೋಗಿಬಿಡ್ತಾನೆ. ಸೋ ಈ ಎಲ್ಲಾ ಪ್ರೋಸೆಸ್ ಅಲ್ಲಿ ತನಗೆ ಗೊತ್ತಿಲ್ದೇನೆ ಪವಿತ್ರವಾದ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದು, ಊಟ ಸಿಗದೇ ಇರೋದ್ರಿಂದ ಉಪವಾಸ ಇರೋದು ಮತ್ತು ಭಕ್ತರು ಕಡಿಮೆಯಾಗುವುದರಿಂದ ಜಾಗರಣೆ ಮಾಡುವುದು ಅಷ್ಟೇ ಅಲ್ಲ, ತನ್ನ ಸಮವಸ್ತ್ರವನ್ನು ಹರಿದು ಶಿವನಿಗೆ ದೀಪವನ್ನು ಹಚ್ಚುವಂತಹ ಕೆಲಸಗಳನ್ನು ಮಹಾಶಿವರಾತ್ರಿಯ ದಿನದಂದು ಮಾಡಿರುವುದರಿಂದ ಅದೇ ದಿನ ಸತ್ತು ಹೋಗಿರುವ ಗುಣನಿಧಿಗೆ ಕೈಲಾಸ ಪ್ರಾಪ್ತಿ ಸಿಗುತ್ತೆ. ಈ ರೀತಿ ತನ್ನ ಪ್ರಾಣವನ್ನು ಬಿಟ್ಟ ಗುಣನಿಧಿ ತನ್ನ ಮುಂದಿನ ಜನ್ಮದಲ್ಲಿ ನಿಜಕ್ಕೂ ಪ್ರಪಂಚವನ್ನೇ ನಡೆಸುವ ದನಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾಗುತ್ತಾನೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಬ್ರಹ್ಮದೇವರಿಗೆ 10 ಜನ ಮಾನಸಪುತ್ರರು ಇದ್ದಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಮಾನಸಪುತ್ರರು ಅಂದ್ರೆ ತನ್ನ ಜ್ಞಾನದಿಂದ ಹುಟ್ಟಿಸಿರುವ ಪುತ್ರರು ಎಂದರ್ಥ. ಅದರಲ್ಲಿ ಒಬ್ಬರಾದ ಪುಲಸ್ತ್ಯ ಮಹರ್ಷಿ ಒಂದು ದಿನ ಮೇರು ಪರ್ವತಗಳಿಗೆ ಹತ್ತಿರವಿರುವ ತೃಣಬಿಂದು ಮಹರ್ಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಪರಿಸರ ತುಂಬಾ ಪ್ರಶಾಂತತೆಯಿಂದ ಇರೋದ್ರಿಂದ ಅಲ್ಲೇ ತಪಸ್ಸನ್ನ ಶುರು ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ಳುತ್ತಾನೆ. ಆ ಆಶ್ರಮ ತುಂಬಾ ಸುಂದರವಾಗಿ ಆಹ್ಲಾದಕರವಾಗಿರುವುದರಿಂದ ಅಲ್ಲಿಗೆ ದೇವಕನ್ಯೆಯರು, ಅಪ್ಸರೆಯರು, ನಾಗಕನ್ಯೆಯರು ಆಗಾಗ ಬಂದು ಸಮಯವನ್ನು
ಕಳೀತಾ ಇರುತ್ತಾರೆ. ಈ ರೀತಿ ಆಗಾಗ ಬರುವ ಕನ್ಯೆಯರಿಂದ ಪುಲಸ್ತ್ಯನ ತಪಸ್ಸಿಗೆ ಭಂಗ ಉಂಟಾಗಲು ಶುರುವಾಗುತ್ತೆ. ಇದರಿಂದ ಸಹನೆ ಕಳೆದುಕೊಂಡ ಪುಲಸ್ತ್ಯ ಇನ್ನು ಮುಂದೆ ಯಾರಾದರೂ ನನ್ನ ಹತ್ತಿರ ಬಂದು ನನ್ನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದರೆ ಅವರು ಮದುವೆಗೂ ಮುಂಚೆಯೇ ಗರ್ಭ ಧರಿಸುತ್ತಾರೆ ಎಂದು ಶಾಪ ಕೊಟ್ಟು ಮತ್ತೆ ತನ್ನ ತಪಸ್ಸನ್ನ ಶುರು ಮಾಡ್ತಾನೆ. ಈ ಶಾಪಕ್ಕೆ ಭಯಪಟ್ಟು ಅಪ್ಸರೆಯರು, ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಯಾರೂ ಕೂಡ ತನ್ನ ಹತ್ತಿರ ಹೋಗದ ಹಾಗೆ ಜಾಗೃತಿ ಪಡುತ್ತಾರೆ. ಆದರೆ ಈ ಶಾಪದ ಬಗ್ಗೆ ಗೊತ್ತಿರದ ತೃಣಬಿಂದು ಮಹರ್ಷಿಯ ಮಗಳು ಆ ಕಡೆಯಿಂದ ಹೋಗ್ತಾ ಇರುವಾಗ ವೇದಗಳನ್ನು ಸ್ಮರಿಸುತ್ತಾ ತಪಸ್ಸು ಮಾಡ್ತಾ ಇರುವ ಪುಲಸ್ತ್ಯ ಮಹರ್ಷಿಯ ತೇಜಸ್ಸನ್ನ ನೋಡಿ ಆತನ ಕಡೆ ನಡೆಯಲು ಶುರು ಮಾಡ್ತಾಳೆ. ಇದರಿಂದ ತಕ್ಷಣವೇ ಪುಲಸ್ತ್ಯನ ಶಾಪದ ಕಾರಣದಿಂದ ಆಕೆಗೆ ಅಲ್ಲೇ ಗರ್ಭ ಬಂದು ಬಿಡುತ್ತೆ. ಇದನ್ನ ನೋಡಿ ದುಃಖಪಟ್ಟು ತಕ್ಷಣವೇ ತನ್ನ ತಂದೆಯಾಗಿರುವ ತೃಣಬಿಂದು ಮಹರ್ಷಿಯ ಹತ್ತಿರ ಹೋಗಿ ನಡೆದಿರುವ ವಿಷಯವನ್ನೆಲ್ಲ ಹೇಳ್ತಾಳೆ. ಆಗ ಮಹರ್ಷಿ ತನ್ನ ದಿವ್ಯ ದೃಷ್ಟಿಯಿಂದ ಏನು ನಡೆಯಿತು ಎಂಬುದನ್ನ ತಿಳಿದುಕೊಂಡು ಪುಲಸ್ತ್ಯ ಮಹರ್ಷಿಯ ಹತ್ತಿರ ಹೋಗಿ ತನ್ನ ಮಗಳನ್ನ ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಇದರಿಂದ ತೃಣಬಿಂದು ಮಹರ್ಷಿಯ ದುಃಖವನ್ನು ಅರ್ಥಮಾಡಿಕೊಂಡು ಪುಲಸ್ತ್ಯ ತನ್ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಾನೆ. ಈ ರೀತಿ ಹೆಂಡತಿಯಾದ ನಂತರ ಆತನಿಗೆ ಮಾಡಿರುವ ಸೇವೆಗಳನ್ನು ನೋಡಿ ತನಗಿರುವಂತೆ ಜ್ಞಾನವನ್ನ ಮತ್ತು ಶಕ್ತಿಯನ್ನು ಹೊಂದಿ ಹುಟ್ಟುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾನೆ. ಈ ರೀತಿ ಹುಟ್ಟಿರುವ ಮಗನೇ ವಿಶ್ರವಾಸ್ ಎಂಬ ಮಹರ್ಷಿ. ಈತನಿಗಿರುವ ವೇದಜ್ಞಾನದ ಕಾರಣದಿಂದ ಈತನನ್ನ ವಿಶ್ರವ ಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತೆ. ಈ ರೀತಿ ಈತನಿಗೆ ಮತ್ತು ಭರದ್ವಾಜ ಮಹರ್ಷಿಯ ಮಗಳಾದ ದೈವವರ್ಣನಿಗೆ ಹುಟ್ಟಿರುವ ಸಂತಾನವೇ ವೈಶ್ರವಣ. ಈ ವೈಶ್ರವಣ ಬೇರೆ ಯಾರೂ ಅಲ್ಲ, ತನ್ನ ಗತ ಜನ್ಮದಲ್ಲಿ ತಲೆ ಒಡೆದು ಹೋಗಿ ಶಿವರಾತ್ರಿಯ ದಿನದಂದು ಸತ್ತು ಹೋಗಿರುವ ಗುಣನಿಧಿ. ಹಾಗಾದರೆ ಈ ವೈಶ್ರವಣ ಕುಬೇರನಾಗಿ ಹೇಗೆ ಬದಲಾದ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದಿರಾ ಅಂದ್ರೆ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಆದ್ದರಿಂದ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ವೈಶ್ರವಣ ಹುಟ್ಟಿದಾಗ ತುಂಬಾ ಕುಬ್ಜವಾಗಿ, ದಪ್ಪವಾಗಿ, 3 ಕಾಲುಗಳಿಂದ 8 ದಂತಗಳಿಂದ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ವೈಶ್ರವಣನಿಗೆ ಚಿಕ್ಕಂದಿನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿ ಇದೆ ಎಂದು ತನ್ನ ತಪೋಶಕ್ತಿಯಿಂದ ತಿಳಿದುಕೊಂಡ ವಿಶ್ರವ ಬ್ರಹ್ಮ ಚಿಕ್ಕ ವಯಸ್ಸಿನಲ್ಲೇ ತಪಸ್ಸು ಮಾಡಿಕೊಳ್ಳೋಕೆ ಪರ್ಮಿಷನ್ ಅನ್ನ ಕೊಡುತ್ತಾನೆ. ಇದರಿಂದ ವೈಶ್ರವಣ ಶಿವನಿಗೋಸ್ಕರ 1000 ವರ್ಷಗಳವರೆಗೆ ದ್ರವ ಪದಾರ್ಥಗಳ ಮಾತ್ರವೇ ಸೇವಿಸಿ, ಗಾಳಿಯನ್ನು ಕೂಡ ಸೇವಿಸದೆ ಘೋರವಾದ ತಪಸ್ಸನ್ನ ಮಾಡ್ತಾನೆ. ಇದರಿಂದ ಪರಮಶಿವ ಪ್ರತ್ಯಕ್ಷನಾಗಿ ತನ್ನನ್ನ ಲೋಕವನ್ನು ನಡೆಸುವ ದನಕ್ಕೆ ಅಧಿಪತಿಯಾಗಿ ಮಾಡಿ ವೈಶ್ರವಣನಾಗಿರುವ ತನ್ನನ್ನ ಕುಬೇರನಾಗಿ ಮಾಡಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಆದರೆ ಆತ ಎಲ್ಲಿರಬೇಕು ಎಂಬುದು ಅರ್ಥವಾಗದೆ ಕುಬೇರ ತಕ್ಷಣವೇ ಬ್ರಹ್ಮನಿಗೋಸ್ಕರ ತಪಸ್ಸನ್ನ ಮಾಡ್ತಾನೆ. ಇದರಿಂದ ಬ್ರಹ್ಮ ಪ್ರತ್ಯಕ್ಷನಾಗಿ ಪ್ರಸ್ತುತ ಲಂಕಾ ನಗರವನ್ನ ಆಳ್ತಾ ಇರುವ ರಾಕ್ಷಸರೆಲ್ಲರೂ ಕೂಡ ಮಹಾವಿಷ್ಣುವಿನ ಭಯದಿಂದ ಓಡಿ ಹೋಗಿರುವುದರಿಂದ ಇನ್ನು ಮುಂದೆ ನೀನೇ ಆ ಲಂಕಾ ನಗರದ ಪಾಲಕನಾಗಿ ಲಂಕಾಧಿಪತಿಯಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸು ಎಂದು ಹೇಳಿ ತನಗೆ ಪುಷ್ಪಕ ವಿಮಾನವನ್ನು ಕೂಡ ಕೊಟ್ಟು ಹೋಗಿಬಿಡುತ್ತಾನೆ. ಇದರಿಂದ ಕುಬೇರ ತನ್ನ ತಂದೆ ತಾಯಿಗಳ ಜೊತೆ ಲಂಕಾ ನಗರಕ್ಕೆ ಬಂದು ತನ್ನ ಆಳ್ವಿಕೆಯನ್ನು ಶುರು ಮಾಡುತ್ತಾನೆ. ಇದರಿಂದ ಕುಬೇರನ ಐಶ್ವರ್ಯವನ್ನ ಮತ್ತು ವೈಭವವನ್ನ ನೋಡಿ ಪಾತಾಳ ರಾಜನಾಗಿರುವ ಸುಮಾಲಿ ಅಸೂಯೆಯಿಂದ ರೊಚ್ಚಿಗೆ ಇದ್ದ. ಸುಮಾಲಿಯ ಮಗಳಾಗಿರುವ ಕೈಕಸಿ ವಿಶ್ರವ ಬ್ರಹ್ಮನ 2ನೇ ಹೆಂಡತಿಯಾಗಿರುತ್ತಾಳೆ. ಅಂದ್ರೆ ಕುಬೇರನಿಗೆ ಆಕೆ ಮಲತಾಯಿಯಾಗ್ತಾಳೆ. ಒಂದು ದಿನ ಕೈಕಸಿ ವಿಶ್ರವ ಬ್ರಹ್ಮನ ಹತ್ರ ಹೋಗಿ ನನಗೆ ತಕ್ಷಣವೇ ಕುಬೇರನಂತಹ ಮಗನನ್ನ ಪ್ರಸಾದಿಸು ಎಂದು ಹಠ ಮಾಡ್ತಾಳೆ. ಇದರಿಂದ ಏನು ಮಾಡೋಕಾಗದೆ ವಿಶ್ರವ ಕೈಕಸಿಯ ಜೊತೆ ಕೆಟ್ಟ ಸಮಯದಲ್ಲಿ ಒಂದಾಗುವುದರಿಂದ ರಾವಣಾಸುರ ಮತ್ತು ಕುಂಭಕರ್ಣ ಎಂಬ ರಾಕ್ಷಸರು ಜನಿಸುತ್ತಾರೆ. ಇದನ್ನು ನೋಡಿ ದುಃಖಪಟ್ಟ ಕೈಕಸಿ ನನಗೆ ಇನ್ನೊಬ್ಬ ಒಳ್ಳೆ ಲಕ್ಷಣಗಳನ್ನು ಹೊಂದಿರುವ ಮಗನನ್ನ ಪ್ರಸಾದಿಸಿ ಎಂದು ಹಠ ಮಾಡ್ತಾಳೆ. ಅದಕ್ಕಾಗಿಯೇ ಈ ಬಾರಿ ಆಕೆಗೆ ವಿಷ್ಣು ಭಕ್ತಿ ಜಾಸ್ತಿ ಇರುವ ವಿಭೀಷಣ ಜನಿಸುತ್ತಾನೆ. ಈ ರೀತಿ ಕುಬೇರನಿಗೆ ರಾವಣಾಸುರ, ಕುಂಭಕರ್ಣ ಮತ್ತು ವಿಭೀಷಣ 3 ಜನರು ಕೂಡ ಸೋದರರಾಗುತ್ತಾರೆ. ರಾವಣ ಮತ್ತು ಕುಂಭಕರ್ಣ ರಾಕ್ಷಸರಾಗಿರುವ ತನ್ನ ತಾತನಾಗಿರುವ ಸುಮಾಲಿಯ ಹತ್ರನೇ ಬೆಳಿತಾರೆ. ಒಂದು ದಿನ ಕುಬೇರ ಗಾಳಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ಕೈಕಸಿ ರಾವಣನ ಕರೆದು ಆ ವಿಮಾನವನ್ನು ತಗೊಂಡು ಬಾ ಎಂದು ಹೇಳ್ತಾಳೆ. ಅಂದಿಗೆ ಕುಬೇರನ ಐಶ್ವರ್ಯವನ್ನ ಮತ್ತು ಅಧಿಕಾರವನ್ನು ನೋಡಿ ಅಸೂಯೆಯಿಂದ ಇರುವ ರಾವಣ ಒಂದೇ ಸಲ ಸಡನ್ ಆಗಿ ಲಂಕಾನಗರದ ಮೇಲೆ ದಾಳಿ ಮಾಡ್ತಾನೆ. ಅಂದಿಗೆ ಶಿವನಿಗೋಸ್ಕರ ತಪಸ್ಸನ್ನ ಮಾಡಿ ಬಹಳಷ್ಟು ವರಗಳನ್ನು ಕೂಡ ಪಡೆದಿರುವ ರಾವಣಾಸುರ ಕುಬೇರನನ್ನ ಹೆದರಿಸಿ ಲಂಕಾನಗರವನ್ನ ಮತ್ತು ಪುಷ್ಪಕ ವಿಮಾನವನ್ನ ತನ್ನಿಂದ ಕಸಿದುಕೊಳ್ಳುತ್ತಾನೆ. ಇದರಿಂದ ಕುಬೇರನಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಕಾಶಿಗೆ ಹೋಗಿ ಈ ಬಾರಿ ಒಂಟಿ ಕಾಲಿನ ಮೇಲೆ ನಿಂತು ಗಾಳಿಯನ್ನು ಕೂಡ ಸೇವಿಸದೆ ಮತ್ತೆ ಶಿವನಿಗೋಸ್ಕರ ತಪಸ್ಸನ್ನ ಮಾಡಲು ಶುರು ಮಾಡ್ತಾನೆ. ಮಹಾಶಿವ ಬೋಳಾ ಶಂಕರ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ. ಅಷ್ಟೊತ್ತಿಗೆ ಮಹಾಶಿವನ ವರಗಳ ಕಾರಣದಿಂದ ರಾವಣ ಮಾಡದ ಕೆಟ್ಟ ಕೆಲಸಗಳಿಲ್ಲ. ಈ ಬಾರಿ ಕುಬೇರನಿಗೆ ಎಂತಹ ವರಗಳನ್ನು ಪ್ರಸಾದಿಸುತ್ತಾನೋ ಏನೋ ಎಂದು ಭಯಪಟ್ಟು ಇಂದ್ರ ಕುಬೇರನ ತಪಸ್ಸಿಗೆ ಭಂಗವನ್ನು ಉಂಟುಮಾಡಲು ಬಹಳಷ್ಟು ಬಾರಿ ಪ್ರಯತ್ನಿಸುತ್ತಾನೆ. ಆದರೆ ಕುಬೇರ ಸ್ವಲ್ಪವೂ ಅಳಗಾಡದೆ ಹಾಗೆ ಒಂಟಿ ಕಾಲಿನ ಮೇಲೆ ನಿಂತು ಕಾಲದ ಜೊತೆಗೆ ತನ್ನ ಶರೀರದಲ್ಲಿ ಕೇವಲ ಅಸ್ಥಿಪಂಜರ ಮಾತ್ರವೇ ಉಳಿದಿದ್ದರೂ ಕೂಡ ಆ ತಪಸ್ಸನ್ನ ಮಾತ್ರ ನಿಲ್ಲಿಸುವುದಿಲ್ಲ. ಇದರಿಂದ ಕುಬೇರನ ತಪಸ್ಸಿಗೆ ಮೆಚ್ಚಿ ಪರಮಶಿವ
ಪ್ರತ್ಯಕ್ಷನಾಗಿ ಪರಮಶಿವ ಪ್ರತ್ಯಕ್ಷನಾಗಿ ಈ ಬಾರಿ ತನಗೋಸ್ಕರ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದ ಕಟ್ಟಡಗಳಿಂದ ಹಸಿರಾಗಿರುವ ಮರಗಿಡಗಳಿಂದ ಬಹಳಷ್ಟು ನದಿಗಳಿಂದ ಲಂಕಾ ನಗರಕ್ಕಿಂತ 100 ಪಟ್ಟು ಹೆಚ್ಚು ಸೌಂದರ್ಯವನ್ನು ಹೊಂದಿರುವ ಅಲಕಾಪುರಿ ಎಂಬ ನಗರವನ್ನು ನಿರ್ಮಿಸಿ ಇಂದಿನಿಂದ ನೀನು ಯಕ್ಷರಿಗೆ ಗಂಧರ್ವರಿಗೆ ಮಯರಿಗೆ ಮತ್ತು ಗುಹೆಕರಿಗೆ ರಾಜನಾಗಿ ನನ್ನ ಪ್ರಿಯ ಮಿತ್ರನಾಗಿ ಚರಿತ್ರೆಯಲ್ಲಿ ಉಳಿದು ಹೋಗ್ತೀಯಾ ಎಂದು ಬಹಳಷ್ಟು ವರಗಳನ್ನು ಕೊಟ್ಟು ಕುಬೇರನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಮಾಯವಾಗಿ ಬಿಡ್ತಾನೆ. ಅಂದಿನಿಂದ ಕುಬೇರ ಅಲಕಾಪುರಿ ನಗರವನ್ನ ಸಕಲ ಸೌಕರ್ಯಗಳಿಂದ ಆಳೋಕೆ ಶುರು ಮಾಡ್ತಾನೆ. ನಮ್ಮ ದೊಡ್ಡವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಜೀವನದಲ್ಲಿ ನಮ್ಮ ಹತ್ತಿರ ಎಷ್ಟು ದುಡ್ಡಿದ್ದರೂ ಕೂಡ ಗರ್ವ ತೋರಿಸಿದರೆ ಅಥವಾ ಕೆಟ್ಟ ಅಭಿಪ್ರಾಯಗಳಿದ್ದರೆ ನಮಗೆ ಕಷ್ಟಗಳು ತಪ್ಪಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಬೇರನ ಜೀವನದಲ್ಲಿ ನಡೆದಿರುವ 2 ಘಟನೆಗಳು. ಅದರಲ್ಲಿ ಮೊದಲನೆಯದು, ಒಂದು ದಿನ ಮಹಾಶಿವನನ್ನ ತನ್ನ ಮನೆಗೆ ಊಟಕ್ಕಾಗಿ ಆಹ್ವಾನಿಸೋಕೆ ಕುಬೇರ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಮಹಾಶಿವನನ್ನ ನೋಡಿ ಪಾಪ ಮಹಾಶಿವ ಹುಲಿ ಚರ್ಮವನ್ನ ಧರಿಸಿ ಹಾವನ್ನ ಅಲಂಕಾರವಾಗಿ ಧರಿಸಿದ್ದಾರೆ, ಅವರ ಜೊತೆ ಹೋಲಿಸಿಕೊಂಡರೆ ನಾನು ಎಷ್ಟೋ ಬೆಟರ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಆತನ ಗರ್ವವನ್ನು ಗಮನಿಸಿದ ಮಹಾಶಿವ ಕುಬೇರನಿಗೆ ಹೇಗಾದರೂ ಮಾಡಿ ಬುದ್ಧಿ ಹೇಳಬೇಕು ಎಂದು ತನ್ನ ಬದಲಾಗಿ ವಿಘ್ನೇಶ್ವರನನ್ನು ಕರೆದುಕೊಂಡು ಹೋಗು ಎಂದು ಕುಬೇರನಿಗೆ ಹೇಳ್ತಾನೆ. ಆಗ ಕುಬೇರ ತಕ್ಷಣವೇ ಮೂಳನಕ್ಕೂ ನಾನು ಇಂತಹ ಕೋಟ್ಯಾಂತರ ಮಕ್ಕಳ ಹಸಿವನ್ನು ತೀರಿಸಬಲ್ಲೆ ಎಂದು ಹಾಸ್ಯದಾಯಕವಾಗಿ ಹೇಳಿ ಗಣೇಶ ನನ್ನ ಕರೆದುಕೊಂಡು ಹೋಗ್ತಾನೆ. ಈ ರೀತಿ ಕುಬೇರ ಪಂಚಭಕ್ಷ ಪರಮಾನ್ನವನ್ನು ಇಡ್ತಾ ಇದ್ದಂತೆ ಗಣೇಶ ಅದನ್ನ ಖಾಲಿ ಮಾಡ್ತಾ ಇದ್ದ. ಈ ರೀತಿ ಎಷ್ಟು ಇಟ್ಟರೂ ಕೂಡ ಕ್ಷಣದಲ್ಲೇ ತಿಂದು ಮತ್ತೆ ಹಸಿವಾಗ್ತಾ ಇದೆ ಎಂದು ಹೇಳ್ತಾ ಇರುವ ಗಣೇಶನನ್ನು ನೋಡಿ ಕುಬೇರನಿಗೆ ಏನು ಮಾಡಬೇಕು ಎಂಬುದು ಅರ್ಥವಾಗಲ್ಲ. ಇದರಿಂದ ಮಹಾಶಿವನ ಹತ್ತಿರ ಓಡೋಡಿ ಹೋಗಿ ತನ್ನ ಅಹಂಕಾರವನ್ನು ಕ್ಷಮಿಸಿ ಎಂದು ಗಣೇಶನ ಹಸಿವನ್ನು ನನಗೆ ತೀರಿಸಲು ಆಗ್ತಾ ಇಲ್ಲ ಎಂದು ಕಾಲಿಗೆ ಬೀಳ್ತಾನೆ. ಆಗ ಮಹಾಶಿವ ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಗಣೇಶನಿಗೆ ಈ ಆಹಾರವನ್ನು ಕೊಡು ಎಂದು ಹೇಳ್ತಾನೆ. ಈ ರೀತಿ ಪ್ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಆ ಆಹಾರವನ್ನು ವಿನಾಯಕನಿಗೆ ಕೊಡುತ್ತಾನೆ. ಅದನ್ನ ತಿಂದ ನಂತರ ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳಿ ಹೋಗಿ ಬಿಡುತ್ತಾನೆ. ಆಗಲೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಎಂಬುದನ್ನ ಕುಬೇರ ಅರ್ಥ ಮಾಡಿಕೊಳ್ಳುತ್ತಾನೆ. ಇನ್ನು ಎರಡನೆಯದು, ಪಾರ್ವತಿ ದೇವಿಯನ್ನ ಕುಬೇರ ತಪ್ಪು ದೃಷ್ಟಿಯಿಂದ ನೋಡೋದು. ಕುಬೇರ ಮೊದಲ ಬಾರಿ ಕೈಲಾಸಕ್ಕೆ ಹೋದಾಗ ಪಾರ್ವತಿ ದೇವಿ ಮಹಾಶಿವನ ಭುಜದ ಮೇಲೆ ಕೈ ಹಾಕಿರುವುದನ್ನ ಗಮನಿಸುತ್ತಾನೆ. ತನ್ನ ಎದುರಿಗೆ ಇರುವುದು ಪಾರ್ವತಿ ದೇವಿ ಎಂದು ಅರ್ಥ ಮಾಡಿಕೊಳ್ಳದ ಕುಬೇರ ತನ್ನ ಮನಸ್ಸಿನಲ್ಲಿ ಶಿವನ ಭುಜದ ಮೇಲೆಯೇ ಕೈ ಹಾಕಿ ಮಾತನಾಡುತ್ತಿದ್ದಾಳೆ. ಯಾರಿಗೆ ನನಗಿಂತ ದೊಡ್ಡ ಭಕ್ತಳ, ಕೊನೆಗೆ ಮಹಾಶಿವನಾದರೂ ಕೂಡ ಒಬ್ಬ ಸ್ತ್ರೀಯ ಮುಂದೆ ದಾಸೋಹ ಆಗಬೇಕಾ ಎಂದು ಕುಬೇರ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಪಾರ್ವತಿ ದೇವಿಯನ್ನ ವಕ್ರದೃಷ್ಟಿಯಿಂದ ನೋಡ್ತಾನೆ. ಇದನ್ನ ಗಮನಿಸಿದ ಪಾರ್ವತಿ ದೇವಿಗೆ ಕೋಪ ಬಂದು, ಯಾವ ಕಣ್ಣಿನಿಂದ ನನ್ನನ್ನ ವಕ್ರವಾಗಿ ನೋಡಿದೆಯಾ, ಆ ಕಣ್ಣು ಮಾಯವಾಗಿ ಬಿಡಲಿ ಎಂದು ಶಾಪ ಕೊಡುತ್ತಾಳೆ. ಈ ರೀತಿ ಕುಬೇರ ತನ್ನ ಕಣ್ಣನ್ನು ಕಳೆದುಕೊಳ್ಳುತ್ತಾನೆ. ಆಗ ಮಹಾಶಿವ ಪಾರ್ವತಿ ದೇವಿ, ಕುಬೇರ ನನ್ನ ಪರಮ ಭಕ್ತ, ನಮಗೆ ಮಗನ ಸಮಾನ, ಯಾವಾಗಲೂ ನಮ್ಮ ಪಕ್ಕದಲ್ಲಿರುವ ಅದೃಷ್ಟ ಆತನಿಗೆ ಸಿಗಲಿಲ್ಲ ಎಂದು ಅಸೂಯೆ ಪಟ್ಟಿರುತ್ತಾನೆ. ಅಷ್ಟೇ, ನಿನ್ನ ಶಾಪವನ್ನ ಹಿಂತೆಗೆದುಕೋ ಎಂದು ಪಾರ್ವತಿ ದೇವಿಗೆ ಹೇಳ್ತಾನೆ. ನಂತರ ಶಾಂತಿಗೊಂಡ ಪಾರ್ವತಿ ದೇವಿ, ಕುಬೇರನ ಜೊತೆ ನನ್ನ ಶಾಪವನ್ನ ಹಿಂತೆಗೆದುಕೊಳ್ಳೋಕೆ ಆಗಲ್ಲ, ನಿನಗೆ ನೋಡುವ ದೃಷ್ಟಿಯನ್ನ ಮರಳಿ ಕೊಡ್ತೀನಿ, ಆದರೆ ನಿನ್ನ ಕಣ್ಣು ಮಾತ್ರ ಯಾವಾಗಲೂ ಇದೇ ರೀತಿ ಇರುತ್ತೆ ಎಂದು ಹೇಳ್ತಾಳೆ. ಈ ಘಟನೆಯ ನಂತರವೇ ಕುಬೇರನನ್ನ ಏಕಾಕ್ಷ ಪಿಂಗಲ ಎಂದು ಕೂಡ ಕರೀತಾರೆ. ಇದು ಕುಬೇರನ ಲೈಫ್ ಸ್ಟೋರಿ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ